ಇನ್ನು ಮುಂದಿನ ಯಾರು ಇನ್ನಾಗ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು ಬಹಳಷ್ಟು ಪ್ರಭಾವಿ ಶಾಸಕರು 2008ರಲ್ಲಿ ಗೆದ್ದಿದ್ದಂತ ನರೇಂದ್ರ ಸ್ವಾಮಿ DSI ಸಂಪುಟದಲ್ಲಿ ಸಚಿವರಾಗಿದ್ರು, ಹಿರಿಯವರು. ಜೊತೆಲಿ ಮಂಡ್ಯದಲ್ಲಿ ಕಾಂಗ್ರೆಸ್ 6 ಸ್ಥಾನ ಗೆಲ್ಲೋದಕ್ಕೆ ಚಲುವರಾಯಸ್ವಾಮಿ ಜೊತೆ ಪಕ್ಷ ಸಂಘಟನೆ ಮಾಡಿದ್ರು. ಸಂಘಟನೆಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು. ದಲಿತ ನಾಯಕನ ಜಿಲ್ಲೆಯಲ್ಲಿ ದಲಿತ ಮತಗಳ ಕ್ರೋಢೀಕರಣ ಮಾಡಿದ್ರು, ಬಹಳಷ್ಟು ಹೋರಾಟ ಮಾಡ್ತಿದ್ರು ದಲಿತ ಮುಖಂಡನಾಗಿ. ಇನ್ನು ಚಲುವರಾಯಸ್ವಾಮಿಗೆ ಮಂತ್ರಿಗಿರಿ ಸಿಕ್ಕಿದ್ರಿಂದ ಸಚಿವ ಸ್ಥಾನ ಕೈ ತಪ್ಪಿತ್ತು. ಆ ಲೆಕ್ಕಾಚಾರ ಪ್ರದೇಶವಾರಿಗೆ ಎಲ್ಲಾ ಲೆಕ್ಕಾಚಾರ ಹೋಗ್ತಿದ್ರೆ ಕೈ ತಪ್ಪಿತ್ತು ಅವ್ರಿಗೆ. ಬಟ್ ಹಲವು ಬಾರಿ ಬಹಿರಂಗವಾಗಿನೇ ನಾನು ಕೂಡ ಆಕಾಂಕ್ಷಿ, ಒಲವಿದೆ ಅನ್ನೋದನ್ನ ಅವರೇ ಹೇಳಿಕೆ ಕೊಟ್ಟಿದ್ರು. ಆಸೆ ಇದೆ, ಆ ರೇಸ್ ನಲ್ಲಿ ಅವರು ಕೂಡ ಇದ್ರು. ಬಟ್ ಈಗ ಇನ್ನಾಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಮುನಿಸು ಕೂಡ ಇತ್ತು. ಈಗ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಬಟ್ ಸಚಿವ ಸಂಪುಟದ ಪುನರ್ರಚನೆಯ ಈ ಸರ್ಜರಿ ಟೈಮ್ ಅಲ್ಲಿ ಒಳಗಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಸಿಎಂ ಸಿದ್ದು ಹೈಕಮಾಂಡ್ ಜೊತೆ ಉತ್ತಮವಾಗಿರುವಂತ ಒಡನಾಟ ಇದೆ. ಯಾಕಂದ್ರೆ ಹಿರಿಯ ರಾಜಕಾರಣಿ, ಬಹಳಷ್ಟು ಪ್ರಭಾವ ಇದೆ, ದಲಿತ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸಿಕೊಂಡಿರೋರು, ಹಿಂದಿನಿಂದ ಇದ್ದವರು. ಸೊ ಈ ಎಲ್ಲಾ ಲೆಕ್ಕಾಚಾರ ನಾವು ನೋಡ್ತಾ ಇದ್ರೆ ಒಂದಿಷ್ಟು ಮುನಿಸಿತ್ತು. ಬಹಿರಂಗವಾಗಿ ಅವರು ಕೂಡ ಹೇಳಿದ್ರು, ಸರ್ಕಸ್ ಕೂಡ ಆಗ್ತಾ ಇತ್ತು. ಸೊ ಹಂಗಾಗಿ ಸರ್ಜರಿ ಶಫಲ್ ಅಲ್ಲಿ ಪಕ್ಕಾ ಕ್ಯಾಂಡಿಡೇಟ್ ಅನ್ನೋದು ಫಿಕ್ಸ್. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಲ್ಲ, ಮಳವಳ್ಳಿ ನರೇಂದ್ರ ಸ್ವಾಮಿ ಮೊದಲಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. 2023ರಿಂದಲೂ ಕೂಡ ನಾನು ಮಂತ್ರಿ ಆಗಬೇಕು ಅಂತ. ಅದ್ಯಾಕೋ ಏನೋ ಕಳೆದ 3 ತಿಂಗಳ ಹಿಂದೆ ಕೊಟ್ಟಂತಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಒಪ್ಕೊಬಿಟ್ರು. ಪೊಲ್ಯೂಷನ್ ಕಂಟ್ರೋಲ್ ಹೆಸರಿಗೆ ಮಾತ್ರ ಅದು ಪೊಲ್ಯೂಷನ್ ಅಷ್ಟೇ, ಆದರೆ ಆ ಕಂಟ್ರೋಲ್ ಬೋರ್ಡಲ್ಲಿ ಭಾಳಷ್ಟು ಕೆಲಸಗಳಾಗ್ತವೆ. ಬೇರೆ ಅದು ಬೇರೆ, ನಾವು ಚರ್ಚೆ ಮಾಡೋದು ಬೇಡ. ಆ ಬೋರ್ಡ್ ಕೊಟ್ಟಿರೋದ್ರಿಂದ ಇವ್ರಿಗೆ ಅಷ್ಟೊಂದು ಸುಲಭವಾಗಿ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟ ಬಳಿಕವೂ ಕೂಡ ತನ್ನಗೆ ಸಿಗಬೇಕಾದಂತಹ ಸಚಿವ ಸ್ಥಾನದ ಬಗ್ಗೆ ಅವ್ರು ಆಗಿಂದಾಗಿ ಹೇಳ್ತಾನೆ ಇದ್ದಾರೆ. ನಾನು ಐ ಆಮ್ ಆಲ್ಸೋ ಇನ್ ರೇಸ್, ನಾನು ರೇಸಿಂದ ಔಟ್ ಆಗಿಲ್ಲ, ನನಗೆ ಯಾವುದೋ ಒಂದು ಕೆಲಸ ಕೊಟ್ಟರು ಅಂದ ತಕ್ಷಣ ನಾನು ಔಟ್ ಆಗಿಲ್ಲ, ನನಗೆ ಯಾವುದೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರು ಮಾಡಿದ್ರು ಅಂದ ತಕ್ಷಣ ನಾನು ಔಟ್ ಆಗಿಲ್ಲ, ನಾನು ಇದ್ದೇ ಇದ್ದೀನಿ. ಆದರೆ ಇದೇ ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿಗೆ 2008ರಲ್ಲಿ ಬಂದ ತಕ್ಷಣ ಪಕ್ಷೇತರರಾಗಿ ಇವ್ರು ಗೆದ್ದು ಬರ್ತಾರೆ, ವರ್ತೂರ್ ಪ್ರಕಾಶ್ ಗೆದ್ದು ಬರ್ತಾರೆ, ಪಾಗೋಡ ವೆಂಕಟರಮಣಪ್ಪ ಗೆದ್ದು ಬರ್ತಾರೆ, ಸುಧಾಕರ್ ಗೆದ್ದು ಬರ್ತಾರೆ, 5 ಜನ ತಂಗಡಿಗೆ, ಶಿವರಾಜ್ ತಂಗಡಿಗೆ ಗೆದ್ದು ಬರ್ತಾರೆ. 5 ಜನ ಗೆದ್ದು ಬಂದಾಗ ನೇರವಾಗಿ ಅವ್ರು ಹೋಗೋದು BJP ಅವ್ರ ಹತ್ರನೋ JDS ಅವ್ರ ಹತ್ರನೋ ಹೋಗಲ್ಲ. JDS ಆವಾಗ 27 ಅಷ್ಟೇ ಸ್ಥಾನಗಳನ್ನು ಗೆದ್ದಿರುತ್ತೆ. ಆಗ ಕಾಂಗ್ರೆಸ್ಸು ಮತ್ತು JDS ನೇರ ಪೈಪೋಟಿ ಮಾಡಿರ್ತಾರೆ. 110 ಸ್ಥಾನಗಳನ್ನು BJP ಗೆದ್ದಿರುತ್ತೆ. ಇವ್ರು 5 ಜನ ನೇರವಾಗಿ ಹೋಗೋದು ಸಿದ್ದರಾಮಯ್ಯನ ಮನೆಗೆ. ಯಾಕಂತ ಹೇಳಿದ್ರೆ ಇವ್ರು 5 ಜನರು ಕೂಡ ಪಕ್ಕ ಸಿದ್ದರಾಮಯ್ಯನ ಶಿಷ್ಯರು. ಹೌದು, ಉತ್ತಮ ಒಡನಾಟ ಇತ್ತು. ಇವರು ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರೆ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗೋದಿಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಪಕ್ಷೇತರರಾಗಿ 5 ಕಡೆನೂ ಕೂಡ ನಿಂತ್ಕೊಂಡು ಎಲ್ಲರೂ ಕೂಡ ಗೆದ್ದು ಬರ್ತಾರೆ. ಇವ್ರು ನೇರವಾಗಿ ಹೋಗೋದು JDS ಜೊತೆ ಮಾತಾಡಿ ಏನಾದ್ರು ಮಾಡ್ಬೋದು ಅಂತ. ಆವಾಗ ಅಷ್ಟೊಂದು ಸಿದ್ದರಾಮಯ್ಯ ಆಗಷ್ಟೇ JDS ಇಂದ ಹೊರಗಡೆ ಬಂದಿರ್ತಾರೆ. 2 ವರ್ಷ ಅಷ್ಟೇ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಜಕಾರಣವನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರು ನೇರವಾಗಿ ಯಡಿಯೂರಪ್ಪನ ಹತ್ರ ಹೋಗಿ ಜನಾರ್ದನ್ ರೆಡ್ಡಿ ಇವರೆಲ್ಲ ಆಗ ಸರ್ಕಸ್ ಮಾಡಿ ಮೊದಲು ಸರ್ಕಾರ ರಚನೆ ಆಗುತ್ತೆ. ಆಗ ಇವರು ಕೂಡ ಮಂತ್ರಿ ಆಗ್ತಾರೆ. ಇಂಥವ್ರು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆದ ಬಳಿಕ ಅವಕಾಶಗಳು ಸಿಗಲಿಲ್ಲ ಅನ್ನುವಂಥ ಒಂದು ಕೂಗು ಆ ಸಮುದಾಯಕ್ಕಿದೆ. ಮಂಡ್ಯದಲ್ಲಿ ಯಾವಾಗಲೂ ಕೂಡ ಒಕ್ಕಲಿಗರ ಪ್ರಭಾವ ಇದ್ದೇ ಇದೆ. ಹಾಗಾಗಿ ಮಂಡ್ಯದ ಅಂತ ಲೋಕಸಭಾ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಮಳವಳ್ಳಿಯಿಂದ ಗೆದ್ದು ಬಂದಂಥ ನರೇಂದ್ರ ಸ್ವಾಮಿ ಅವ್ರಿಗೆ ಮಿನಿಸ್ಟರ್ ಆಗೋದು ಕಷ್ಟ. ಯಾಕಂತ ಹೇಳಿದ್ರೆ ಈಗ ಚಲುವರಾಯಸ್ವಾಮಿ ಮಿನಿಸ್ಟರ್ ಆಗಿದ್ದಾರೆ. ಒಂದು ವೇಳೆ ಜಿಲ್ಲಾವಾರು ಕೊಟ್ಟರೆ ನರೇಂದ್ರ ಸ್ವಾಮಿ ಕೊಡಬೇಕು, ಚಲುವರಾಯಸ್ವಾಮಿಗೆ ಕೊಡಬೇಕಾಗುತ್ತೆ. ಒಕ್ಕಲಿಗ ಸಮುದಾಯ ಅವಾಗ ಏನು ಅನ್ಕೋಬೋದು, ಅಲ್ಲೆಲ್ಲ ಡಿಸೈಡ್ ಮಾಡೋದು ಒಕ್ಕಲಿಗ ಸಮುದಾಯ ವರ್ಸಸ್ ಅಹಿಂದ ಸಮುದಾಯ ಅಂತ ಚುನಾವಣೆ ನಡೆದ್ರೆ ಅವಾಗ ಅಹಿಂದ ಸಮುದಾಯ ಮೇಲ್ಗೈ ಸಾಧಿಸುತ್ತೆ. ಚುನಾವಣೆ ಹಂಗಾಗಲ್ವಲ್ಲ, ಅಹಿಂದ ಮತಗಳೆಲ್ಲವೂ ಕ್ರೋಢೀಕರಣ ಆಗಲ್ಲ. ಆದರೆ ಒಕ್ಕಲಿಗ ಸಮುದಾಯ ಒಂದಾದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 2018ರಲ್ಲಿ ಇಡೀ ಜಿಲ್ಲೆಯಲ್ಲಿ JDSನ ವಾಶ್ಔಟ್ ಮಾಡಿಬಿಟ್ರು. ಇಡೀ ಒಕ್ಕಲಿಗ ಸಮುದಾಯ ಒನ್ಲೈನ್ ಅಜೆಂಡಾ, ಕುಮಾರಸ್ವಾಮಿ CM ಆಗಬೇಕು, ಒಂದು ಕಡೆ ನಿಂತುಬಿಡ್ತು. 2023ಕ್ಕೆ ತದ್ವಿರುದ್ಧ DK ಶಿವಕುಮಾರ್ CM ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಒಂದ್ಸಲ ಇವ್ರಿಗೊಂದು ಅವಕಾಶ ಕೊಡೋಣ. JDS ವಾಶ್ಔಟ್ 2023ಕ್ಕೆ. ಅಂಥ ಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿ ಅವರು ಕೇಳಿದಷ್ಟು ಸುಲಭ ಅಲ್ಲಮ್ಮ ಮಿನಿಸ್ಟರ್ಗಿರಿ ಕೊಡೋದು. ಆದರೆ ಯಾವ್ದಾದ್ರು ಈಗ ಒಂದೊಂದು ಜಿಲ್ಲೆಗೆ 2 ಸ್ಥಾನಗಳು ಕೊಟ್ಟಿರುವ ಎಕ್ಸಾಂಪಲ್ಸ್ ಇದೆ. ಆ ಕ್ಯಾಟಗಿರಿಯಲ್ಲಿ ಬಂದ್ರೆ ನರೇಂದ್ರ ಸ್ವಾಮಿ ಅವ್ರಿಗೂ ಇನ್ನಾದ್ರೂ ಕೂಡ ಅಚ್ಚರಿ ಇಲ್ಲ. ಬಟ್ ಅವರ ಹೆಸರು ಬಹಳಷ್ಟು ಪ್ರಬಲವಾಗಿ ಚರ್ಚೆ ಆಗ್ತಿದೆ. ಒಟ್ನಲ್ಲಿ ಈಗ ಮುಂಚೂಣಿಯಲ್ಲಿ ಇರುವಂತಹ ಹೆಸರು ನರೇಂದ್ರ ಸ್ವಾಮಿ ಅವರು. ಬಟ್